ವೆಂಚೂರ್ ಮೂಲಕ ನಾನು ಇದು ಫರ್ಟಿಲೈಸರ್ ಕೊಡ್ತೀನಿ, ಫರ್ಟಿಗೇಷನ್ ಮಾಡ್ತೀನಿ. ಆ ಫರ್ಟಿಗೇಷನ್ ಆ ಕಡೆ ಡ್ರಮ್ಮಿಂದ ಮಾಡ್ತೀನಿ, ಈ ಕಡೆ ಡ್ರಮ್ಮಿಂದ ನಾನು ಒಳ್ಳೆ ಜೀವಾಮೃತ. ಸರ್, ಇದು ಜೀವಾಮೃತ ಯೂನಿಟ್ ಬಗ್ಗೆ ಮಾಸ್ಟರ್ ಸರ್ ಇದು ಯಾವ ಥರ ಇದು ಯೂನಿಟ್? ಇದು ನೀವು ಪುಣೆಯಿಂದ ತಂದ್ರಿ? ಹೌದು ಸರ್. ಇದು ಯೂನಿಟ್ ಹೆಂಗೆ ಇದು ಇನ್ಸ್ಟಾಲ್ ಮಾಡಬೇಕು? ಈ ಥರ ಪ್ಲಾಟ್ಫಾರ್ಮ್ ಕಟ್ಟಬೇಕು? ಪ್ಲಾಟ್ಫಾರ್ಮ್ ಕಟ್ಟಬೇಕು, ಈ ಪೈಪ್ಲೈನ್ ಮಾಡ್ಕೋಬೇಕು ಸರ್. ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್, ಇದರಲ್ಲಿದೆ. ಏನೋ ಯೂಟ್ಯೂಬಲ್ಲಿ ನೋಡ್ಕೊಂಡ ಮಾಡಿದ್ವಿ ನಾವು, ಮಾಡಿಕೊಟ್ಟಿಲ್ಲ, ನಾವೇ ಮಾಡಿದ್ವಿ ಸರ್. ಓಕೆ. ಇದು ಎಷ್ಟು ಲೀಟರ್ ಸರ್ ಇದು? ಸರ್ ಇದು 1600, 1600 ಲೀಟರ್ ಜೀವಾಮೃತ ರೆಡಿ ಆಗುತ್ತೆ. ಓಕೆ. ಓಕೆ. ಇದಕ್ಕೆ ನೀರು ತುಂಬ್ತೀರಾ ಫಸ್ಟ್? ಹೌದೌದು ಸರ್, ಅದು ಇನ್ಪುಟ್ ಸರ್. ಇದು ಇನ್ಪುಟ್ ಇದು? ನೀರು ಇನ್ಪುಟ್ ಸರ್. ಇವು 4 ಫ್ಲಶ್ ವಾಲ್ಸ್ ಅದಾವೆ ಸರ್, ತೊಳಿಲಿಕ್ಕೆ ತೋಟಕ್ಕೆ ಹೋಗುತ್ತೆ. ಹೌದು ಸರ್. ಇಲ್ಲಿ ಕಲಸಿದ ಜೀವಾಮೃತದ ಇದು ಪ್ರಾಡಕ್ಟ್ಸ್ನ ಇವನ್ನೆಲ್ಲ ಇಲ್ಲ ಹಾಕ್ತೀರಾ? ಹೆಂಗಾಗ್ತವೆ? ಹಿಂಗೆ ಶಿಫ್ಟ್ ಮಾಡ್ತೀರಾ? ಹಾಂ ಸರ್. ಈಗ ಇದರೊಳಗಿದೆ? ಹೌದು ಸರಿ, ಇದೆ ಸರ್, ಇದೆ ಸರ್. ಸರ್, ಈಗ ಜೀವಾಮೃತಕ್ಕೆ ಈಗ ಏನೇನು ಹಾಕ್ತೀರಾ ಸರ್? ಇದಕ್ಕೆ ಅವರು ನಮಗೆ ಪ್ರಮಾಣೀಕರಿಸಿರೋದು ಒಂದು 8 kg ಇದು ಏನೋ ಹಿಟ್ಟು, ದ್ವಿದಳಧಾನ್ಯದ ಹಿಟ್ಟು, 40 kg ಏನೋ ಸಗಣಿ, 40 ಲೀಟ್ರು ಗೋಮೂತ್ರ ಸರ್, ಮತ್ತೆ ಬೆಲ್ಲ, ಒಂದು 8 kg ಬೆಲ್ಲ, ಮತ್ತೆ ಸ್ವಲ್ಪ ಮಣ್ಣು. ಸರ್ ಮಣ್ಣೇನು ಹಾಕಲ್ಲ ಸರ್, ಮಣ್ಣು ಫಿಲ್ಟರ್ ಆಗಲ್ಲ, ಸಮಸ್ಯೆ ಆಗುತ್ತೆ. ಇಷ್ಟು ಐಟಮ್ ಹಾಕ್ತೀರಾ? ಆಗ್ತದೆ. ಹಾಕ್ಬಿಟ್ಟು ಇದ್ರೊಳಗೆ ಹಾಕ್ಬಿಟ್ಟು ನೀರು ತುಂಬ್ತೀರಾ? ಹೌದು ಸರ್. ತುಂಬಿಸಿ ಡೈಲಿ ಸ್ಟಿರ್ ಮಾಡ್ತೀವಿ ಸರ್, ಒಂದು 2 to 3 ಟೈಮ್ಸ್. ಓಕೆ. ಮಾಡಿಬಿಟ್ಟು ಎಲ್ಲ ರೆಡಿ ಆದ್ಮೇಲೆ ಒಂದು ವಾರ ಆದ್ಮೇಲೆ 5 ದಿನ ಹೇಳಿದ್ದಾರೆ ಸರ್. ನಾನು ಆಕ್ಚುಲಿ ಶನಿವಾರ ಭಾನುವಾರ ಇಟ್ಕೊಂತೀನಿ. ನೀವು ಯಾಕಂದ್ರೆ ಮಾಸ್ಟರ್ ಆಗಿರೋದ್ರಿಂದ ನಿಮಗೆ ಬಿಡುವ ಟೈಮ್ ಶನಿವಾರ ಭಾನುವಾರ ಇಟ್ಕೊಂಡಿರ್ತೀನಿ ಸರ್. ಶನಿವಾರ ಭಾನುವಾರ ಕಳಿಸ್ತೀನಿ ಸರ್. ಓಕೆ ಸರ್. ಎಲ್ಲಿಂದ ಕಳಿಸ್ತೀರಾ? ನೀರು ಪಂಪ್ ಆನ್ ಮಾಡ್ತೀರಾ? ಹ್ಞೂ ಸರ್, ಅಲ್ಲಿ ಇದರಿಂದ ಸರ್, ಏನು ವೆಂಚೂರಿ ಸರ್, ವೆಂಚೂರಿಂದ ಸರ್. ಇಲ್ಲಿಂದ ಹೋಗುತ್ತೆ, ಇಲ್ಲಿಂದ ಇನ್ನೇ ಕಟಾಯಿ ಬಿಡ್ತೀವಿ. ಇಲ್ಲಿಂದ ಬಂದು ಔಟ್ಪುಟ್ ಸರ್, ಔಟ್ಪುಟ್ ಬಂದ್ಬಿಟ್ಟು ಇದ್ರೆ ಬೀಳುತ್ತೆ ಇದರಲ್ಲಿ. ಇಲ್ಲಿಂದ ವೆಂಚೂರಿ ಕೊಟ್ಟಿದ್ದೀವಿ, ಸಕ್ ಮಾಡುತ್ತೆ. ಸಕ್ ಮಾಡುತ್ತೆ. ಓಕೆ. ಇದು ನಾನು ಇದ್ರ ಜೊತೆಗೆ ಜೀವಾಣು ಬಯೋ ಫರ್ಟಿಲೈಸರ್ಸ್ ಹಾಕ್ತೀನಿ. ಅದನ್ನು ಇದಕ್ಕೆ ಹಾಕ್ಬಿಡ್ತೀರಾ? ಅದನ್ನು ಇದಕ್ಕೆ ಹಾಕ್ತೀನಿ. ಅದು ಸುಡಮನಸ್ಸು, ಟ್ರೈಕೋಡರ್ಮಾ, ಮತ್ತೆ ಇದೆಲ್ಲ ಕಳಿಸ್ತೀರಾ? AMC. ಓಕೆ. ಥ್ರೂ ಜೀವಾಮೃತದ ಜೊತೆಗೆ ಕಳಿಸ್ಬಿಡ್ತೀವಿ. ಓಕೆ ಸರಿ. ಇದು 200 ಲೀಟರ್ ಡ್ರಮ್ಮು ಖಾಲಿ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಂತೀರಾ? ನಾವು ಪ್ರೆಷರ್ ಕೊಟ್ಟಂಗೆ ಸರ್, ಪ್ರೆಷರ್ ಕೊಟ್ಟಂಗೆ ಸರ್, ಒಂದು 1 ಅವರಲ್ಲಿ ಎಲ್ಲ ಮುಗಿಸ್ಬಿಡೋದು ಸರ್. ಒಂದೇ ಗಂಟೆಯಲ್ಲಿ? 1 ಗಂಟೆಯಲ್ಲಿ ಪೂರ್ತಿ ಖಾಲಿ ಮಾಡ್ಬೋದು. 1 ಅವರ್. ಓಕೆ. ಅಂದ್ರೆ ಈಗ ನಿಮ್ಗೆ ಎಷ್ಟು ಒಂದು 200 ಲೀಟರ್ ನೀರನ್ನ ಎಷ್ಟು ಎಕರೆ? 200 ಲೀಟರ್ ಅಲ್ಲ, ಅದು ಪೂರ್ತಿ 1600 ಲೀಟರ್ನ 1600 ಲೀಟರ್ನ ಆಲ್ಮೋಸ್ಟ್ 1600 ಗಿಡಕ್ಕೂ ಹಂಗೆ ಮಾಡಿ. ಓಕೆ. ಇದು ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಾ ಸರ್? ಇದು ನಮಗೆ ಒಂದು ವಾರಕ್ಕೊಮ್ಮೆ ಕೊಟ್ರು 10 ದಿನಕ್ಕೊಮ್ಮೆ ಆಗುತ್ತೆ ಸರ್ ಎಲ್ಲ ಪ್ರೋಸೆಸ್. ನನ್ನ ಎಲ್ಲ ತೋಟಗಳಿಗೆ ಹೋಗಿ 1 ತಿಂಗಳಿಗೆ ಮತ್ತೆ ಬರುತ್ತೆ ಸರ್ ರೊಟೇಷನ್. ತಿಂಗಳಿಗೆ ಒಂದು ಪ್ಲಾಟಿಗೆ ಕೊಟ್ಕೊಂತ ಹೋದಾಗ ತಿಂಗಳಿಗೆ ಮತ್ತೆ ಅದೇ ಪ್ಲಾಟೇ ಬರುತ್ತೆ ಸರ್ ರೊಟೇಷನ್. ಓಕೆ ಓಕೆ ಓಕೆ. ಸರಿ, ಇದನ್ನ ವ್ಯವಸ್ಥೆ ಮಾಡಿ ಎಷ್ಟು ಸಮಯ ಆಯಿತು ಜೀವಾಮೃತ ಯೂನಿಟ್ ಎಲ್ಲ ಮಾಡಿ? ಸರ್ ಈಗ 2 ಟೈಮ್ ಬಿಟ್ಟಿದ್ದೇನೆ ಸರ್, 2 ಟೈಮ್. ಓಕೆ ಸರ್. ಈಗ ಎಲ್ಲ ಬೋರ್ಗಳು ಬೇರೆ ಬೇರೆ ಇದಾವಲ್ಲ ನಿಮಗೆ? ಹಿಂಗೆ ಈ ಕಡೆಯಿಂದನ 2 ಬೋರ್ ಅದಾವ ಸರ್, ಈ ಕಡೆಯಿಂದ 2 ಬೋರ್ ಅದಾವ. ಅದಕ್ಕೆ 2 ವೆಂಚೂರಿ ಮಾಡಿದೀವಿ ಸರ್. 2 ವೆಂಚೂರಿ. ಓಕೆ. ಇದನ್ನ ಆ ಕಡೆಯಿಂದ ಬಂದ ನೀರು ಈ ಕಡೆಗೆ ಆನ್ ಮಾಡ್ತೀವಿ ಸರ್. ಓಕೆ. ಈ ಕಡೆಯಿಂದ ಬೋರ್ ನೀರು ಆ ಕಡೆಗಳಿಗೆ ಪ್ಲಾಟ್ಗಳಿಗೆ ಆನ್ ಮಾಡ್ತೀವಿ. ಒಂದೇ ಸೈಡ್ ಸರ್, ಅದು ಏನಾದ್ರು ವೆಂಚೂರಿ ಕೆಲಸ ಮಾಡೋದು. ಕರೆಕ್ಟ್. ಅದನ್ನು ಇದನ್ನ ಆಪೋಸಿಟ್ ಡೈರೆಕ್ಷನ್ ಕಲ್ಸಕ್ ಆಗಲ್ಲ ಸರ್, ಹಾಗಾಗಿ 2 ವೆಂಚೂರಿ ಮಾಡಿದ್ವಿ ಇದರಲ್ಲಿ, ಇದೇ ಪೈಪ್ ಲೈನ್ ಅಲ್ಲಿ. ಓಕೆ ಸರ್. ಈಗ ಇದಕ್ಕೆಲ್ಲ ಕೊಟ್ಮೇಲೆ ಈಗ 2 ನೀರು ಹೋಗಿದೆ. ಈಗ ಎಷ್ಟು 2 ತಿಂಗಳಾಯ್ತು ಈಗ ಹಾಕಿಲ್ಲ? ಹೌದು ಸರ್. ಮೊದಲು ಬಿಫೋರ್ ದಟ್ ಮ್ಯಾನ್ಯುಯಲ್ ಆಗ್ತಾ ಇದ್ದೆ, ಕೈಯಲ್ಲಿ ಆಗ್ತಾ ಇದ್ರಿ? ಕೈಯಲ್ಲಿ ಆಗ್ತಾ ಇದ್ದೆ ಜೀವಾಮೃತ. ಈಗ ಅದು ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಯೂನಿಟ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಈಗ ನಿಮ್ಗೆ ತುಂಬಾ ಅನುಕೂಲ ಆಗಿದೆ ಈಗ? ಆಗಿದೆ ಸರ್. ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು ಸರ್ ಈಗ? ಸರ್ ಒಂದು ಈ ಯೂನಿಟ್ಗೆಲ್ಲ ಸರ್ 1 ಲಕ್ಷದ ಮೇಲೆ ಹೋಗುತ್ತೆ. 1 ಲಕ್ಷ ಯೂನಿಟ್ ಎಲ್ಲ ಸೇರಿ? ಬರೀ ಯೂನಿಟ್ ಚಾರ್ಜ್ ಎಷ್ಟು ಸರ್ ಇದು? ಯೂನಿಟ್ ಚಾರ್ಜ್ 55,000 ಪ್ಲಸ್ 5,000 ಇದು ಟ್ರಾನ್ಸ್ಪೋರ್ಟೇಷನ್. 60,000. ಪುಣೆಯಿಂದ ತರಿಸಿದ್ರಿ? ಪುಣೆಯಿಂದ. ಓಕೆ.